ಹಲೋ ಡಿಯರ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಕೆಎಸ್ ಪ್ರಿಲಿಮ್ಸ್ ಅಂದ್ರೆ ಕರ್ನಾಟಕದಿಂದ ಕೆಪಿಎಸ್ಸಿ ಗೆಜೆಟೆಡ್ ಪ್ರೊಫೆಷನಲ್ಸ್ ಎಕ್ಸಾಮಿನೇಷನ್ ಏನಾಯ್ತು ಅದರ ಒಂದು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ನ ಸಾಲ್ವ್ ಮಾಡೋಣ ಬನ್ನಿ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಕ್ವಶನ್, ಇಫ್ ಎ ಇಸ್ ಸಿ ಇಸ್ ಮದರ್ ಅಂತ ಇದೆ. ಓಕೆ, ಸೊ ಎ ಇಸ್ ಸಿ ಇಸ್ ಮದರ್. ಇಲ್ಲಿ ನಾನು ಹೇಳ್ಬಿಡ್ತೀನಿ ನಿಮ್ಗೆ ಬೇಸಿಕ್ ಸ್ವಲ್ಪ. ಇಲ್ಲಿ ನಾವು ಏನ್ ಮಾಡ್ತೀವಿ, 2G ಟೆಕ್ನಿಕ್ ಅಂತ ಯೂಸ್ ಮಾಡ್ತೀವಿ. 2G ಏನು 2G ಅಂದ್ರೆ ಒಂದು ಜನರೇಷನ್ ನೋಡ್ಬೇಕು. ಬ್ಲಡ್ ರಿಲೇಷನ್ಸ್ ಟಾಪಿಕ್ ಇದು. ಈ ಟಾಪಿಕ್ ಬಂದ್ಬಿಟ್ಟು ಬ್ಲಡ್ ರಿಲೇಷನ್ಸ್ ಅಂತ. ಬ್ಲಡ್ ರಿಲೇಷನ್ಸ್ ಅಲ್ಲಿ 2G ಟೆಕ್ನಿಕ್ ಯೂಸ್ ಮಾಡೋದು. ಏನು, ಒಂದು ಜನರೇಷನ್, ಇನ್ನೊಂದೇನು ಜೆಂಡರ್. ಇವೆರಡು ಗೊತ್ತಾಗ್ಬೇಕು ನಮ್ಗೆ. ಇವೆರಡು ಗೊತ್ತಾದ್ರೆ ಬಹಳ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಈಗ ಎ ಇಸ್ ಸಿ ಇಸ್ ಮದರ್ ಅಂದ್ರೆ ಸಿ ನ ತಾಯಿ ಎ. ಸೊ ಪೇರೆಂಟ್ಸ್ ಯಾವತ್ತು ಒಂದ್ ಲೆವೆಲ್ ಎಬೋವ್ ಬರ್ತಾರೆ. ಓಕೆ, ಸೊ ಜನರೇಷನ್ ಗೊತ್ತಾಯ್ತು. ಜೆಂಡರ್ ಏನು, ಮದರ್. ಸರ್ಕಲ್ ಮಾಡ್ತೀನಿ. ಓಕೆ, ಜೆಂಡರ್ ಇಲ್ಲಿ ನೀವು ಬೇಕಿದ್ರೆ ಮೇಲ್ಗೆ ಸ್ಕ್ವೇರ್ ಹಾಕ್ಬಿಟ್ಟು ಫಿಮೇಲ್ ಗೆ ಸರ್ಕಲ್ ಕೊಡಬಹುದು. ಓಕೆ, ಯು ಕ್ಯಾನ್ ಸೆಲೆಕ್ಟ್ ಎನಿಥಿಂಗ್. ನಿಮ್ಗೆ ಏನ್ ಇಷ್ಟನೋ ಅದು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಓಕೆ, ಐ ಆಮ್ ಕಂಫರ್ಟಬಲ್ ವಿತ್ ದಿಸ್, ಸೊ ಐ ಆಮ್ ಯೂಸಿಂಗ್ ದಿಸ್. ಸೊ ಎ ಇಸ್ ಸಿ ಇಸ್ ಮದರ್ ಅಂಡ್ ಡಿ ಈಸ್ ಬಿ's ಸನ್ ಅಂತ ಇದೆ. ವಿ ಡೋಂಟ್ ನೋ ವೇರ್, ವಿಲ್ ಜಸ್ಟ್ ರೈಟ್ ಇಟ್ ಸಮ್ವೇರ್. ಡಿ ಈಸ್ ಬಿ's ಸನ್. ಡಿ ಅನ್ನೋದು ಬಿ ನ ಮಗ. ಸೊ ಜೆಂಡರ್ ಗೊತ್ತಾಗೋಯ್ತು, ಜನರೇಷನ್ ಗೊತ್ತಾಯ್ತು. ಮಗ ಆಗಿರೋದ್ರಿಂದ, ಸನ್ ಆಗಿರೋದ್ರಿಂದ ನಾನು ಒಂದು ಬಾಕ್ಸ್ ಹಾಕ್ತಾ ಇದ್ದೀನಿ. ಓಕೆ, ಇ ಈಸ್ ಎಸ್ ಸಿಸ್ಟರ್. ಎಸ್ ಸಿಸ್ಟರ್ ಆಗಿರೋದ್ರಿಂದ ಒಂದೇ ಲೈನ್ ಅಲ್ಲಿ ಬರ್ತಾರೆ. ಓಕೆ, ಬ್ರದರ್ ಸಿಸ್ಟರ್ಸ್ ಒಂದೇ ಲೈನ್ ಅಲ್ಲಿ ಬರ್ತಾರೆ. ಈ ಸಿಸ್ಟರ್ ಆಗಿರೋದ್ರಿಂದ ಫೀಮೇಲ್ ಜೆಂಡರ್, ನಾನು ಸರ್ಕಲ್ ಮಾಡ್ತೀನಿ. ಸಿ ಈಸ್ ಡಿ's ಸಿಸ್ಟರ್. ಸಿ ಮತ್ತೆ ಡಿ ಒಂದೇ ಲೈನ್ ಅಲ್ಲಿ ಬರಬೇಕು, ಬಿಕಾಸ್ ಸಿ ಈಸ್ ಡಿ's ಸಿಸ್ಟರ್. ಸೊ ಸರ್ಕಲ್ ಮಾಡ್ತೀನಿ. ಓಕೆ, ದೆನ್ ಹೌ ಇಸ್ ಬಿ ರಿಲೇಟೆಡ್ ಟು ಇ. ಇಲ್ಲಿ ನೋಡಬಹುದು ನೀವು, ಡಿ ಮತ್ತೆ ಸಿ ಬ್ರದರ್ ಸಿಸ್ಟರ್ಸ್. ಇಟ್ ಮೀನ್ಸ್ ಎ ಅಂಡ್ ಡಿ ವಿಲ್ ಬಿ ಹಸ್ಬೆಂಡ್ ವೈಫ್. ಎ ಆಲ್ರೆಡಿ ಫೀಮೇಲ್ ಜೆಂಡರ್ ಆಗಿರೋದ್ರಿಂದ ಬಿ ಹ್ಯಾಸ್ ಟು ಬಿ ಮೇಲ್ ಜೆಂಡರ್. ಓಕೆ, ಸೊ ಇಲ್ಲಿ ಎ ಅಂಡ್ ಬಿ ಹಸ್ಬೆಂಡ್ ವೈಫ್ ಆಯ್ತು, ಅವರ ಮಕ್ಕಳು ಸಿ ಅಂಡ್ ಡಿ ಆಯ್ತು. ಇ ಬಂದ್ಬಿಟ್ಟು ಎ ನ ಸಿಸ್ಟರ್ ಆಯ್ತು. ನೌ ದ ಕ್ವಶನ್ ಇಸ್ ಹೌ ಬಿ ಇಸ್ ರಿಲೇಟೆಡ್ ಟು ಇ. ಬಿ ಇಸ್ ರಿಲೇಟೆಡ್ ಟು ಇ ಹೇಗೆ? ಬಿ ಇಸ್ ನಥಿಂಗ್ ಬಟ್ ಬ್ರದರ್ ಇನ್ ಲಾ ಫಾರ್ ಇ. ಅಂದ್ರೆ ಇ ನ ಸಿಸ್ಟರ್ ಏನಿದ್ದಾರೆ ಅವರ ಹಸ್ಬೆಂಡ್. ಸೊ ಬ್ರದರ್ ಇನ್ ಲಾ. So what you should observe here in blood relations topic, 2G technique. One, you have to observe the generation, and another thing is gender. What is the gender you have to observe? Okay, so option 2 is the right answer. Now this is very basic mathematics question. Tumba easy question ide idu. If percentage means division, illi percentage andre division ille barkonde. Asterisk or at the rate means addition, plus anta barkonde. Star means subtraction, minus anta barkonde. Okay, ಮತ್ತೆ at ಅಂದ್ರೆ plus ಅಂತ ಇದೆ, ಅದನ್ನು ಬರ್ಕೊಂಡೆ. ಇಂಟು ಅಂತ ಇದೆ, ಮಲ್ಟಿಪ್ಲಿಕೇಶನ್ ಬರ್ಕೊಂಡೆ ಇಲ್ಲ. ಮತ್ತೆ ಅಟ್ ಅಂದ್ರೆ ಅಡಿಷನ್ ಆಗಿರೋದ್ರೆ ಪ್ಲಸ್ ಅಂತ ಬರ್ಕೊಂಡೆ. ಸೊ ವಾಟ್ ವಿ ಶುಡ್ ಡೂ ಇಸ್, ಏನ್ ಟೆಕ್ನಿಕಲ್ ಯೂಸ್ ಮಾಡಬೇಕು? ಸಿಂಪಲ್ ಬೋರ್ಡ್ ಮ್ಯಾಥ್ಸ್ ಯೂಸ್ ಮಾಡ್ತೀವಿ. ಕರೆಕ್ಟ್, ಇಲ್ಲಿ ನಾವು ಬೋರ್ಡ್ ಮ್ಯಾಥ್ಸ್ ಯೂಸ್ ಮಾಡಬೇಕು. ಅಂದ್ರೆ ಬ್ರಾಕೆಟ್, ದೆನ್ ಆರ್ಡರ್, ದೆನ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್. ಇಲ್ಲಿ ಬ್ರಾಕೆಟ್ ಮತ್ತೆ ಆರ್ಡರ್ ಇಲ್ಲ, ಸೊ ವಿ ವಿಲ್ ನಾಟ್ ವರಿ ಅಬೌಟ್ ಇಟ್. ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್ ಇದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡೋಣ, 21 ಡಿವೈಡೆಡ್ ಬೈ 3 ಇದೆ. ಇದು ಫಸ್ಟ್ ಸ್ಟೆಪ್ ಆಗುತ್ತೆ. ಸೊ 7 ಆಗ್ಬಿಡುತ್ತೆ. ಓಕೆ, ಇದು ಫಸ್ಟ್ ಸ್ಟೆಪ್. ಪ್ಲಸ್ 4 minus 2 ಪ್ಲಸ್ 9 into 2. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್, ಡಿವಿಷನ್ ಆದ್ಮೇಲೆ ಮಲ್ಟಿಪ್ಲಿಕೇಶನ್. 9 into 2 18 ಪ್ಲಸ್ 8. ಈಗೇನಿಲ್ಲ, ಬಸ್ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಎಷ್ಟು. ಸೊ ಅಡಿಷನ್ ಮಾಡೋಣ. 7 plus 4 11, 11 plus 18 29, 29 plus 8 37, 37 minus 2 37 minus 2 35 ಅಷ್ಟೇ. Option 2 35 is the right answer. Next, a number is reduced by 25% becomes 225. Simple. ಎರಡು ಪಾರ್ಟ್ ಅಲ್ಲಿ ಇದೆ ಕ್ವಶನ್. ಒಂದು ನಂಬರ್ 25% ಅಷ್ಟು ಕಡಿಮೆ ಮಾಡಿದ್ರೆ 225 ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ 100% ಇರೋದು 25 ಮಾಡಿದ್ರೆ ಏನಾಗುತ್ತೆ? 25% ರಿಡ್ಯೂಸ್ ಮಾಡಿದ್ರೆ 75 ಆಗುತ್ತೆ ಅಲ್ವಾ? 100 reduced by 25 means it is 75%. ಕರೆಕ್ಟ್? ಅಂದ್ರೆ ಏನರ್ಥ ಇಲ್ಲಿ, 75% ಅಂದ್ರೆ 75 by 100 ಆಫ್ ನಂಬರ್. ಯಾವುದೋ ಒಂದು ನಂಬರ್ ಎನ್ ಅಂತ ಅನ್ಕೊಳ್ಳೋಣ.
ಅದರ ವ್ಯಾಲ್ಯೂ ಎಷ್ಟು ಅಂತ ಹೇಳ್ತಾರೆ 225 ಅಂತ ಹೇಳಿದ್ದಾರೆ ಕ್ವಶನ್. ನಾನು ಎನ್ ಕಂಡುಹಿಡಿಬೇಕು ಫಸ್ಟ್, ಆಮೇಲೆ ಸೆಕೆಂಡ್ ಪಾರ್ಟಿಗೆ ಹೋಗೋಣ ಕ್ವಶನ್, ಇವಾಗಲೇ ಹೋಗೋದು ಬೇಡ. ಎನ್ ಕಂಡುಹಿಡಿಬೇಕಂದ್ರೆ ಎನ್ ಇಸ್ ಈಕ್ವಲ್ ಟು ಈ ಕಡೆ ರೈಟ್ ಸೈಡ್ ಅಲ್ಲಿ 225 ಹಾಗೆ ಇರುತ್ತೆ, ಇಲ್ಲಿ ಲೆಫ್ಟ್ ಅಲ್ಲಿ ಇರೋದು ರೈಟ್ ಬರುತ್ತೆ. ಸೊ ಡಿನಾಮಿನೇಟರ್ ಅಲ್ಲಿ ಇರೋದು ನ್ಯೂಮರೇಟರ್ ಹೋಗುತ್ತೆ, ನ್ಯೂಮರೇಟರ್ ಡಿನಾಮಿನೇಟರ್ ಬರುತ್ತೆ. ಸೊ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಇರುವಂತಹ 100 ಮೇಲ್ಗಡೆ ಬರುತ್ತೆ, 225 ಇಂಟು 100, ಮತ್ತೆ ಕೆಳಗಡೆ 75 ಕೆಳಗಡೆ ಬರುತ್ತೆ ಈ ಕಡೆ. ಓಕೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು 5 ಯೂನಿಟ್ಸ್ ಇದೆ. ಸೊ ಡೆಫಿನೆಟ್ಲಿ ಇದು ಮಲ್ಟಿಪ್ಲಿಕೇಶನ್ ಆಗುತ್ತೆ, ಆಡ್ ನಂಬರ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಅದಕ್ಕೆ 5 ಇಂದ 5 ಬರಬೇಕಂದ್ರೆ ಆಡ್ ನಂಬರ್ ಬೇಕು. 7 ಇದೆ, 22 ಇದೆ, ನೋಡಿದ್ರೆ ಗೊತ್ತಾಗುತ್ತೆ. 3 ಮಾಡಿದ್ರೆ 7 3 21. ಸೊ ನ್ಯಾಚುರಲಿ 75 3s if I do 75 3s ಮಾಡಿದ್ರೆ 210 ಪ್ಲಸ್ 15 225 ಕರೆಕ್ಟ್ ಆಗಿ ಹೋಗುತ್ತೆ. ಮತ್ತೆ ಮೇಲ್ಗಡೆ 3 ಇಂಟು 100 300. ಸೊ ನಮಗೆ ಬೇಕಾಗಿರುವಂತ ನಂಬರ್ 300. ಇದು ಫಸ್ಟ್ ಸ್ಟೆಪ್ ಆಯ್ತು. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ನಾವು ನೆಕ್ಸ್ಟ್ ಸ್ಟೆಪ್, ವಾಟ್ ಪರ್ಸೆಂಟ್ ಶುಡ್ ಇಟ್ ಬಿ ಇನ್ಕ್ರೀಸ್ ಟು ಸೋ ದಟ್ ಇಟ್ ಬಿಕಮ್ಸ್ 390 ಅಂತ ಹೇಳ್ತಿದ್ದಾರೆ. 300 ಇದೆ, 390 ಆಗ್ಬೇಕು. ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಮಾಡ್ಬೇಕು? ಸಿಂಪಲ್, 300 390 ಅಂದ್ರೆ 90 ನಂಬರ್ ಇನ್ಕ್ರೀಸ್ ಆಗ್ಬೇಕು. ಈಗ ಇಲ್ಲಿ ಅಬ್ಸರ್ವ್ ಮಾಡಿ ನೀವು, 300 ನ 10% ಅಂದ್ರೆ 30, ಕರೆಕ್ಟಾ? 300 ನ 10% ಅಂದ್ರೆ 30. ಅದೇ ರೀತಿ 30 ಇಂಟು 3 ಮಾಡಿದ್ರೆ 90, ಕರೆಕ್ಟ್? 300 ನ 10% 30, ಆ ರೀತಿ 3 ಸಲ ಮಾಡ್ಬೇಕಾಗುತ್ತೆ. ಅಂದ್ರೆ ಏನರ್ಥ ಅಲ್ಲಿಗೆ, ನಾವು 30% ಇನ್ಕ್ರೀಸ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಆಸ್ ಸಿಂಪಲ್ ಆಸ್ ದಟ್. ಸೊ ಆಪ್ಷನ್ 1 30% is the right answer. A box contains 20 articles out of which 4 are defective. 2 articles draw. Probability question ಇದು. ಓಕೆ, ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಒಂದು ಸ್ಯಾಂಪಲ್ ಸ್ಪೇಸ್ ಕಂಡು ಹಿಡ್ಕೋಬೇಕು. ಎಸ್, ಸಿ ಹಿಯರ್ probability is nothing but probability of event is nothing but n of e divided by n of s. ಓಕೆ, ಯಾವತ್ತೂ ಕೂಡ ಪ್ರಾಬಬಿಲಿಟಿ n of s ಫಸ್ಟ್ ಕಂಡು ಹಿಡ್ಕೊಳ್ಳೋದು ತುಂಬಾ ಈಸಿ. ಏನಿಲ್ಲ, ಸಿಂಪಲ್. ಟೋಟಲ್ 20 ಕೊಟ್ಟಿದ್ದಾರೆ, ಇಲ್ಲಿ 2 ಆರ್ಟಿಕಲ್ಸ್ ಆರ್ ಡ್ರಾನ್ ಅಂತ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ, ಇಲ್ಲಿ 20C2 ಆಗುತ್ತೆ ಫಸ್ಟ್. ಓಕೆ, ಸೊ ಯಾರಿಗೆ ಗೊತ್ತಿಲ್ಲ ಇಲ್ಲಿ ಹೇಳ್ಬಿಡ್ತೀನಿ. NCR is equal to n factorial divided by n minus r factorial into r factorial. ಇದನ್ನ ಮಾಡ್ಬೇಕಿಲ್ಲಿ. ಸೊ 20C2 ಅಂದ್ರೆ 20 ಫ್ಯಾಕ್ಟೋರಿಯಲ್ ಅಂದ್ರೆ 20 ಇಂಟು 19 ಇಂಟು 18 ಅಷ್ಟೇ ಮಾಡೋಣ. ಯಾಕೆ 18 ಅಷ್ಟೇ ಮಾಡಬೇಕು? ಬಿಕಾಸ್ 20C2 ಇದೆ. 20 ಮೈನಸ್ 2 ಅಂದ್ರೆ ಇಲ್ಲಿ 18 ಬಂದ್ಬಿಡುತ್ತೆ. ಇಲ್ಲಿ ನ್ಯಾಚುರಲಿ 20 ಮೈನಸ್ 2 ಅಂದ್ರೆ 18 ಫ್ಯಾಕ್ಟೋರಿಯಲ್ ಬಂದ್ಬಿಡುತ್ತೆ. ಈ 18 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. ಇಂಟು ಆರ್ ಫ್ಯಾಕ್ಟೋರಿಯಲ್ ಅಂದ್ರೆ 2 ಮಾತ್ರ ಉಳ್ಕೊಳುತ್ತೆ. ಸೊ 18 ಕ್ಯಾನ್ಸಲ್ ಆಯ್ತು. ಇಲ್ಲಿ 2 ಇಂದ 2 10s are 20. ಸೊ 10 ಇಂಟು 19 190 ನಮ್ಮ ಸ್ಯಾಂಪಲ್ ಸ್ಪೇಸ್ ಸಿಕ್ತು. ಓಕೆ, ಸ್ಯಾಂಪಲ್ ಸ್ಪೇಸ್ 190 ಆಗುತ್ತೆ. ಇದು ಸಿಕ್ತು. ಎನ್ ಆಫ್ ಎಸ್ ಇಸ್ 190. ಇದು ಒಂದು ಸ್ಟೆಪ್ ಸಿಕ್ತು. ನೆಕ್ಸ್ಟ್ ಈವೆಂಟ್ ಹೋಗ್ಬೇಕು. ಈವೆಂಟ್ ಅಂದ್ರೆ ಏನ್ ಕಂಡೀಷನ್ ಕೊಟ್ಟಿದ್ದಾರೆ ಅಂತ. ಕಂಡೀಷನ್ ಕೊಟ್ಟಿರೋದೇನು, ಪ್ರಾಬಬಿಲಿಟಿ ದಟ್ ಅಟ್ಲೀಸ್ಟ್ ಒನ್ ಆಫ್ ದೆಮ್ ಇಸ್ ಡಿಫೆಕ್ಟಿವ್. ಅಟ್ಲೀಸ್ಟ್ ಒಂದಾದ್ರೂ ಡಿಫೆಕ್ಟಿವ್ ಆಗ್ಬೇಕು. ಟೋಟಲ್ ಇರೋದೆಷ್ಟು? 4 ಇದೆ. ನಾವು ಇದಕ್ಕೆ ಏನ್ ಮಾಡೋಣ, ಉಲ್ಟಾ ಹೋಗೋಣ. ಒಂದು ಇಲ್ಲ ಅಂದ್ರೆ ಎಷ್ಟು? ಒಂದು ಇಲ್ಲ ಅಂದ್ರೆ ಏನು? 20ರಲ್ಲಿ ಈ 4 ಇಲ್ವೇ ಇಲ್ಲ ಅಂದ್ರೆ ಮಿಕ್ಕಿದ್ದು 16. ಅಂದ್ರೆ 16 ಆರ್ಟಿಕಲ್ಸ್ ಅಲ್ಲಿ 2 ವಿಡ್ರಾ ಮಾಡೋದಷ್ಟೇ. ಇದೇ ನಮ್ಮ ಕಂಡೀಷನ್. ಸೊ 16 is to 15 is to 16 minus 2 ಅಂದ್ರೆ 14 ಆಯ್ತಲ್ವಾ? 14 ಫ್ಯಾಕ್ಟೋರಿಯಲ್ ಆಗುತ್ತೆ. ಕೆಳಗಡೆ ಕೂಡ 14 ಫ್ಯಾಕ್ಟೋರಿಯಲ್ ಬರುತ್ತೆ ಇಂಟು 2. ಸೊ 14 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. 2 1s are 2 8s. ಸೊ 8 ಇಂಟು 15 80 ಪ್ಲಸ್ 40 120 ಆಯ್ತು. ಕರೆಕ್ಟಾ? ಇದು 120 ಆಯ್ತು. ಈಗ ನೆಕ್ಸ್ಟ್ ನೋಡೋಣ ನಾವು ಏನ್ ಪಾರ್ಟ್ ಇಲ್ಲಿ ಹೇಳಿರೋದು ಆಕ್ಚುಲಿ ಅವರು. ಈಗ ನಾವು ತಗೊಂಡಿದ್ದೇನೋ ಅಟ್ಲೀಸ್ಟ್ ಒನ್ ಆಫ್ ದೆಮ್ ಅಲ್ಲ, ನನ್ ಆಫ್ ದೆಮ್ ಇಸ್ ಡಿಫೆಕ್ಟಿವ್ ನಾವು ತಗೊಂಡಿದೀವಿ. ಕಂಡೀಷನ್ ಯಾವುದು ಡಿಫೆಕ್ಟಿವ್ ಅಲ್ವೇ ಅಲ್ಲ ಅಂದ್ರೆ ಇದು 120 ಆನ್ಸರ್ ಬರುತ್ತೆ. 190ಗೆ 120 ಬರುತ್ತೆ. ಅಟ್ಲೀಸ್ಟ್ ಒಂದಾದ್ರೂ ಡಿಫೆಕ್ಟಿವ್ ಆಗ್ಬೇಕಂದ್ರೆ ಏನರ್ಥ, ಈ ತರ ಉಲ್ಟಾ ಆಗುತ್ತೆ. ಅಂದ್ರೆ ಈಗ ಬನ್ನಿ ಫಸ್ಟ್ ಇದು ಪ್ರಾಬಬಿಲಿಟಿ ನೋಡೋಣ. ಪ್ರಾಬಬಿಲಿಟಿ ಆಫ್ ಇ ಇಸ್ ಈಕ್ವಲ್ ಟು 120 by 190 which is nothing but 12 by 90. ಯಾಕಂದ್ರೆ 0 0 ಕ್ಯಾನ್ಸಲ್ ಆಯ್ತು. ಇದು ನನ್ ಆಫ್ ದೆಮ್ ಇಸ್ ಡಿಫೆಕ್ಟಿವ್, ಯಾವುದು ಅಲ್ವೇ ಅಲ್ಲ ಡಿಫೆಕ್ಟಿವ್ ಅಂದ್ರೆ. ಅಟ್ಲೀಸ್ಟ್ ಒಂದಾದ್ರೂ ಡಿಫೆಕ್ಟಿವ್ ಅಂದ್ರೆ 1 ಮೈನಸ್ ಮಾಡ್ಬೇಕು ಇದಕ್ಕೆ. 1 ಮೈನಸ್ 12 by 19 ಅಂದ್ರೆ ಏನಿಲ್ಲ, ಸಿಂಪಲ್. 12 by 19 ಅಲ್ಲಿ ಇಲ್ಲಿ 19 ಅಲ್ಲಿ 12 ಹೋದ್ರೆ 7. ಅಲ್ಲಿಗೆ 7 by 19 ಅಷ್ಟೇ ಆನ್ಸರ್. ಆಪ್ಷನ್ 2 7 by 19 is the right answer. ನೆಕ್ಸ್ಟ್ ಹೋಗೋಣ.
A box contains 2 white balls ಮತ್ತೆ probability question. 2 white balls, 3 black balls and 4 red balls ಅಂತ ಇದೆ. ಅಲ್ಲಿಗೆ ಟೋಟಲ್ ಬಂದು 2 3 5 4 9 ಟೋಟಲ್ 9 ಇದೆ. How many ways can 3 balls be drawn? Simple. Sample space ಕಂಡುಹಿಡ್ಕೋಬೇಕು ಫಸ್ಟ್. ನಾನು ಆವಾಗಲೇ ಹೇಳಿದೆ ಟೋಟಲ್ ಇರೋದು 9, 9ರಲ್ಲಿ 3ನ ತೆಗಿಬೇಕು. ಸೊ 9 into 8 into 7 ಎಷ್ಟೇ ತಗೊಂತೀನಿ ಇಂಟು 6 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ ಕೆಳಗಡೆ ಬಿಕಾಸ್ 9 minus 3 6 ಫ್ಯಾಕ್ಟೋರಿಯಲ್ ಇದು ಕ್ಯಾನ್ಸಲ್ ಆಗುತ್ತೆ. ಮತ್ತೆ ಇಂಟು 3 ಫ್ಯಾಕ್ಟೋರಿಯಲ್ ಇರುತ್ತೆ 3 into 2 ಅಂತ ಬರ್ಕೊಂತೀನಿ ನಾನು. 6 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ 3 3s are 9 2 4s are 8 ಆಯ್ತು. ಮತ್ತೆ 3 4s are 12 12 7s are 84 ಟೋಟಲ್ 84 ವೇಸ್ ತೆಗಿಬಹುದು. ಇದು ಫಸ್ಟ್ ಸ್ಟೆಪ್. ನೌ ಕಂಡೀಷನ್ if at least one black ball is to be included. ಮತ್ತೆ ಸೇಮ್ ಪ್ರೀವಿಯಸ್ ಕ್ವಶನ್ ಹೇಗಿತ್ತು ಅದೇ ಕಾನ್ಸೆಪ್ಟ್ ಇಲ್ಲಿ ಒಂದಾದ್ರೂ ಬ್ಲಾಕ್ ಬಾಲ್ ಅಂದ್ರೆ ಏನಾಗುತ್ತೆ ಅಂತ. ಸೊ ಅದಕ್ಕೆ ನಾವೇನ್ ಮಾಡೋಣ ಫಸ್ಟ್ ನೋ ಬ್ಲಾಕ್ ಬಾಲ್ ಅಂತ ತಗೊಳ್ಳೋಣ. ನೋ ಬಿಬಿ ನೋ ಬ್ಲಾಕ್ ಬಾಲ್ ಅಂದ್ರೆ ಏನಾಗ್ತಿತ್ತು ಕಂಡೀಷನ್ ಬ್ಲಾಕ್ ಬಾಲ್ಸ್ ಇರೋದು 9ರಲ್ಲಿ 3 ಇದಿಲ್ಲ ಅಂತ ಅನ್ಕೊಳ್ಳೋಣ. ಮಿಕ್ಕಿದೆಷ್ಟು 2 + 4 6. ಸೊ ನೋ ಬ್ಲಾಕ್ ಬಾಲ್ ಅಂದ್ರೆ 6c3 6ರಲ್ಲಿ 3 ತೆಗಿಬೇಕಷ್ಟೇ. So 6 factorial into 5 factorial into 4 factorial into 3 factorial ಮತ್ತೆ ಕೆಳಗಡೆ 3 factorial into ಮತ್ತೆ 3 into 2 3 factorial cancel ಇಲ್ಲಿ 3 into 2 6 ಈ 6 cancel 5 into 4 20 ways ಯಾವಾಗ ನೋ ಬ್ಲಾಕ್ ಬಾಲ್ ಅಂದ್ರೆ. ಬಟ್ ಕ್ವಶನ್ ಇರೋದು ಇಫ್ ಅಟ್ ಲೀಸ್ಟ್ ಒನ್ ಬ್ಲಾಕ್ ಬಾಲ್ ಅಂತ. ಸೊ 84 ಅಲ್ಲಿ 20 ಹೋದ್ರೆ 64 ways. ದಿಸ್ ಈಸ್ ವಾಟ್ ಇಟ್ ಮೀನ್ಸ್ 64 ವೇನಲ್ಲಿ ನಾವು ತೆಗೆಯಬಹುದು. ಸೊ ಇಲ್ಲಿ ನಾವು ಎರಡು ಕ್ವಶನ್ ಅಲ್ಲ ಒಂದೇ ಪ್ರಿನ್ಸಿಪಲ್ ಫಾಲೋ ಮಾಡಿದ್ವಿ. ಅವ್ರು ಅಟ್ಲೀಸ್ಟ್ ಒನ್ ಬ್ಲಾಕ್ ಬಾಲ್ ಅಂತ ಕೇಳಿ ಮಾಡಿದಾಗ ನಾವೇನ್ ಮಾಡಿದ್ವಿ ನೋ ಬ್ಲಾಕ್ ಬಾಲ್ ಅಂದ್ರೆ ಏನು ಕಂಡೀಷನ್ ಮಾಡಿದ್ವಿ ಅದನ್ನ ಮತ್ತೆ ಇನ್ವರ್ಸ್ ಮಾಡಿದ್ವಿ ಅಷ್ಟೇ. ಓಕೆ ನೆಕ್ಸ್ಟ್ ಹೋಗೋಣ. ಈ ಕಂಟೈನರ್ ದೇರ್ ಆರ್ 28 eggs ಔಟ್ ಆಫ್ ವಿಚ್ 8 eggs are rotten. ಟೋಟಲ್ ಇರೋದು 28. ಇಫ್ 2 eggs are chosen at random. ಸಿಂಪಲ್ ಮತ್ತೆ ಸ್ಯಾಂಪಲ್ ಸ್ಪೇಸ್ 28c2 ಆಯ್ತು. ಸೊ 28 into 27 2 ಇರೋದ್ರಿಂದ ಇಂಟು 26 ಫ್ಯಾಕ್ಟೋರಿಯಲ್ ಆಗುತ್ತೆ. ಕೆಳಗಡೆ 28 minus 2 26 ಫ್ಯಾಕ್ಟೋರಿಯಲ್ ಆಗುತ್ತೆ ಇಂಟು ಇದು r ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 26 ಕ್ಯಾನ್ಸಲ್ ಆಗುತ್ತೆ. 2 1s are 2 14s. ಸೊ ಮೇಲ್ಗಡೆ ನ್ಯೂಮರೇಟರ್ ಸದ್ಯಕ್ಕೆ ನಮಗೆ ಇದು 14 into 27 ಸಿಗುತ್ತೆ. ವಿ ವಿಲ್ ಕೀಪ್ ಇಟ್ ಆಸ್ ಇಟ್ ಇಸ್ 14 into 27. Okay, we will keep it as it is 14 into 27. Now next, what is the question here? What will be the probability that at least one egg is rotten? No egg is rotten. We will again go with the same concept. No egg is rotten. We will go with this concept now. Okay. If no egg is rotten, 8 eggs are rotten, right? So we will remove this. So which means 28 minus 8, 20x is the count I should take. So 20c2 anta tagonತೀನಿ ನಾನು. Okay. Because 2 we are going to choose. So 20 into 19 into 18 factorial divided by 20 minus 2 is again 18 factorial into 2. So 18 gets cancelled. So 2 1s are 2 10s are. So 10 into 190, 10 into 19 is 190. Or let me just keep it as it is now. 10 into 19 antane barkoಣ. Okay. Now this is if no egg is rotten. Alright, so now let us check what is the probability of the event. Probability of the event is n of e by n of s. This is n of e 10 into 19 divided by n of s is 14 into 20. Can I cancel something? Yes, 2 5s are cancel ಮಾಡಬಹುದು 2 7s. ಮತ್ತೆ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ this is 50 plus 45 so 95 divided by 140 plus 49 189. So this is what I get if no eggs are rotten anta irtidre. This is the correct answer. No eggs are rotten idre matra idu correct answer. But ಇಲ್ಲಿ ಕ್ವಶನ್ ಕೊಟ್ಟಿರೋದು ಏನು ಕೇಳ್ತಾ ಇರೋದು at least one egg is rotten. So ಉಲ್ಟಾ ಮಾಡ್ತೀವಿ 180 ನಲ್ಲಿ 95 ಕ್ಯಾನ್ಸಲ್ ಮಾಡ್ತೀವಿ ಅಷ್ಟೇ. So which means 94 by 189. Same concept as the previous two questions. ಮೇಲ್ಗಡೆ ಎರಡು ಕ್ವಶನ್ ಏನಿತ್ತೋ ಅದೇ ಆಪ್ಷನ್ ಇಲ್ಲೂ ಕೂಡ ಅದೇ ರೀತಿಯ ಲಾಜಿಕ್ ನ ಫಾಲೋ ಮಾಡ್ತೀವಿ. We follow the same logic here. Okay. So 94 by 189 is the correct answer. In a class of 40 students with roll number 3 to 42, a student is picked up to tell a joke. So total 40 students are there.
Find the probability that roll number of the selected students either a multiple of 4 or 7. Okay, so total we got n of s is directly given 40. Now the condition is multiple of 4 or 7. So let us begin. How do we begin? Multiples of 4 anta ankodana. Multiples of 4 andre eno? It will be 4, 4 ones are 4, 4 twos are 8, 4 threes are 12, like that we'll go. 16, 20, 24, 28, 32, 36, 40. Correct? We can go because maximum is 42. Numbers are from 3 to 42. The next is multiples of 7. 7, 14, 21, 28, 35, 42. Okay. Now let us observe if there is anything common. Yes, 28, 28 common is there. So first we will count 1, 2, 3, 4, 5, 6, 7, 8, 9, 10. Multiples of 4 ಎಷ್ಟಿದೆ? 10 ಇದೆ. Multiples of 7 ಎಷ್ಟಿದೆ? 1, 2, 3, 4, 5 ಇದೆ. Because 28 is already it is taken here. ಅಲ್ಲಿ ಬಂದಿರೋದ್ರಿಂದ so 15 ಬರುತ್ತೆ total. So my answer is going to be 15 divided by total ಇರೋದು 40. So I can say 5 3s are 5 8s are. So option 4 is the correct answer. 3 by 8. That is the right answer. Next question. A man has some hens and cows. If the number of heads be 48, the number of feet equals to 140. Okay. ಈ ತರ ಪ್ರಶ್ನೆಗಳು ಬಹಳ ಕಾಮನ್ ಆಗಿರುತ್ತೆ. ಇಲ್ಲಿ ಬರ್ಕೊಳ್ಳೋಣ. ಇದು hens, ಇದು cows. Okay. ಇದು head. Then we have feet. Hence, I will take the number of heads of hens as x. For cows, I will take it as y. Okay. Now, feet. Hen ಗೆ ಒಂದು ತಲೆ ಇದ್ರೆ ಎರಡು ಕಾಲಿರುತ್ತೆ. So it's going to be 2x. ಕೌಗೆ ಒಂದು ತಲೆ ಇದೆ ಬಟ್ 4 ಕಾಲಿರುತ್ತೆ. So it's going to be y. Okay. ಈಗ ನೋಡೋಣ. If the number of heads be 48. Number of heads ಅಂದ್ರೆ ಎರಡರದು heads ಸೇರಿಸಿದ್ರೆ 48. ಅಂದ್ರೆ ಏನ್ ಬರುತ್ತೆ ಈಕ್ವೇಶನ್ ನಮಗೆ? x plus y is equal to 48. ಕರೆಕ್ಟ್ ಅಲ್ವಾ? heads ಎರಡರದು ಸೇರಿಸಿದ್ರೆ. Number of feet equals to 140. Feet ಏನು? 2x plus 4y. So 2x plus 4y is equal to 140. So ಇದು equation 1, ಇದು equation 2. Now, the number of hens will be, the number of hens is nothing but number of heads of hens ಅಷ್ಟೇ. hens ತಲೆ ಎಣಿಸಿದ್ರೆ ಆಯ್ತು, hens ಏನು ಅಂತ ಸಿಗುತ್ತೆ ಅಷ್ಟೇ. ಸೊ ನಾವಿಲ್ಲಿ x ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದ್ರಿಂದ ಇಲ್ಲಿ y ನ ಕ್ಯಾನ್ಸಲ್ ಮಾಡೋಣ. ಓಕೆ, y ಕ್ಯಾನ್ಸಲ್ ಔಟ್ ಮಾಡಬೇಕಂದ್ರೆ ಸೆಕೆಂಡ್ ಇಕ್ವೇಶನ್ ಅಲ್ಲಿ 4y ಇದೆ, but first equation is only y. So I'll multiply this with 4. I'm going to get 4x plus 4y is equal to 160 plus 32. So it's going to be 192. Then second equation is same, 2x plus 4y is equal to 140. So this gets cancelled. 4x minus 2x is 2x is equal to 192 minus 140 is 52. X is 26. X is nothing but number of heads of hens, which is nothing but number of hens. So option number 4, 26 is the right answer. One more question, very easy question on syllogism. ಬಹಳನೇ ಈಸಿ ಕ್ವಶನ್ ಇದೆ syllogism. ಇದನ್ನ ಹೇಗೆ ಸಾಲ್ವ್ ಮಾಡಬೇಕು ನೋಡಿ, ಸಿಂಪಲ್ ಮೆಥಡ್ ತೋರಿಸ್ತೀನಿ. ಆಲ್ ಆರೆಂಜಸ್ ಆರ್ ಬನಾನಾಸ್. ಸಿಂಪಲ್. ಆಲ್ ಅಂತ ಬಂದಾಗ ಸ್ಮಾಲ್ ಸರ್ಕಲ್, ದಿಸ್ ಇಸ್ ಆರೆಂಜ್ and the bigger circle is outside this, bananas. Okay, this is banana. No banana is a fruit. No ಅಂದ್ರೆ ಇದಕ್ಕೂ ಇದಕ್ಕೆ ಏನು ಲಿಂಕೇ ಇಲ್ಲ ಅಂತ. ಬನಾನಾಗೂ ಮತ್ತೆ ಫ್ರೂಟ್ ಗೆ ಲಿಂಕೇ ಇಲ್ಲ ಏನು. So I'll write it separately. Fruit, this is separate. This is orange, this is banana. Fruit is separate. Now let us go to conclusions. First conclusion, some bananas are oranges. Yes, some bananas are oranges. True ಆಗುತ್ತೆ. No fruit is a banana. Yes, this is also correct. Fruit ಮತ್ತೆ banana ಏನು ಸಂಬಂಧ ಇಲ್ವಲ್ಲ. So no fruit, correct. All oranges are fruit. No, because orange fruit ಗೆ ಏನು relationship ಇಲ್ಲ. Some fruits are oranges. No, ಇದು ಕೂಡ relationship ಇಲ್ಲ. So conclusions A and B hold good. So only conclusion A and B follow. This is option number 2. This is the correct answer. Next question. 5 boys are sitting on a bench near college auditorium. 5 members ಕೂತ್ಕೊಂಡಿದ್ದಾರಂತೆ. Okay, 1 2 3 4 5. Let us assume they are facing this side. ಈ ಕಡೆ ತಿರುಗಿದ್ರೆ ಇದು ರೈಟ್ ಸೈಡ್ ಆಗುತ್ತೆ ಅವ್ರಿಗೆ,
ಇದು ಲೆಫ್ಟ್ ಸೈಡ್ ಆಗುತ್ತೆ. ಅಸ್ಯೂಮಿಂಗ್ ಅವರು ಈ ಕಡೆ ತಿರ್ಕೊಂಡಿದ್ದಾರೆ, ದೇ ಆರ್ ಫೇಸಿಂಗ್ ದಿಸ್ ಸೈಡ್. ಓಕೆ, ನೌ Shamal is to the left of Rajesh. So if I assume Shamal to the left of Rajesh, this is Rajesh, this is Shamal, and to the right of Bimal. So this side is going to be Bimal. This is Rajesh, this is Shamal, this is Bimal. Okay, now Madhu is to the right of Rajesh. So Rajesh na right ಗೆ Madhu idare, elli anta gottilla. Ritesh is between Rajesh and Madhu. So Rajesh and Madhu, this is going to be Ritesh. This is the answer. So let me write it here. This is Madhu. This is Ritesh. This is Rajesh. This is Shamal. This is Bimal. So now what is the question? Who is sitting immediate right to Ritesh? Ritesh na right ಗೆ ಯಾರು ಕೂತ್ಕೊಂಡಿದ್ದಾರೆ immediate? Madhu. So option 1, Madhu is the right answer. Friends, I hope this video was useful to you. So please keep following us, like, share and subscribe our channel also. I have given my contact number as well. If you have any doubts, if you need any help on mental ability, please do reach out to me. ಏನಾದರೂ ಹೆಲ್ಪ್ ಬೇಕಂದ್ರೆ ಮೆಂಟಲ್ ಎಬಿಲಿಟಿಲಿ ನನ್ನ ನಂಬರ್ ಇದೆ, ಕಾಂಟ್ಯಾಕ್ಟ್ ನಂಬರ್ಸ್ ಇದೆ ನಿಮಗೆ ಮೇಲೆ ವಾಟ್ಸ್ಆ್ಯಪ್ ಮಾಡಿ ನನಗೆ, ಯು ಕ್ಯಾನ್ ಗೆಟ್ ಇನ್ ಟಚ್ ವಿತ್ ಮೀ. ಓಕೆ, ಸೊ ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಡೌನ್ಲೋಡ್ ಅವರ್ ಟಿಕೆಟ್ ಆ್ಯಪ್ ಆಲ್ಸೋ, ವಿಚ್ ಇಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್. ಈ ಟಿಕೆಟ್ ಆ್ಯಪ್ ಅಂತ ಏನಿದೆ ನಮ್ದು, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ಬಹಳಷ್ಟು ಕೋರ್ಸಸ್ ಇದೆ, ಫ್ರೀ ಆಗಿದೆ, ಎಷ್ಟೊಂದು ವೆರಿ ನಾಮಿನಲ್ ಕಾಸ್ಟ್ ಅಲ್ಲಿ ಕೋರ್ಸಸ್ ಇದೆ. ಟಿಕೆಟ್ ಅಂತ ಫಾರ್ ಆಲ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇನ್ ಇಂಡಿಯಾ, SSC, ಬ್ಯಾಂಕಿಂಗ್, ರೈಲ್ವೇಸ್, UPSC, KPSC, ಈ ರೀತಿ ಎಲ್ಲಾ ಎಕ್ಸಾಮ್ಸ್ಗೂ ಇಲ್ಲಿ ವಿಡಿಯೋಸ್ ಕೂಡ ಇದೆ. ಸೊ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್. ಓಕೆ, ಫಾರ್ ಎನಿ ಡೌಟ್ ಪ್ಲೀಸ್ ಡು ಗೆಟ್ ಇನ್ ಟಚ್ ವಿತ್ ಮೀ ಆನ್ ಮೈ ವಾಟ್ಸ್ಆ್ಯಪ್ number. Okay, so I will share the ticket apps link in my description also. I hope the video was useful to you. Thank you so much. Bye bye.